ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರಿಗೆ ಮತ್ತೆ ನಗರಾಧ್ಯಕ್ಷ ಆಗಿರ್ತಕ್ಕಂಥ ಮೂರ್ತಿ ಅವರಿಗೆ ನಾವು ನಮ್ಮ ಮನವಿ ನಮ್ಮ ನಾಯಕರಾದ ಹಿರಿಯರಾದ ಎಸ್.ಸಿ. ಬಸವರಾಜರವರು ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಸೇವೆ ಮಾಡಿದ್ದಾರೆ ಮತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವ್ರಿಗೆ MLC ಕೊಡಬೇಕು ಅಂತ ಇಡೀ ನಾಯಕ ಸಮಾಜದಿಂದ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ, ಕೊಡಗು ಜಿಲ್ಲೆಯಿಂದ ಬಂದು ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ MLC ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಕ್ಕೆ ಕಾಂಗ್ರೆಸ್ ಆಫೀಸ್ಗೆ ಹೋಗ್ತಾ ಇದೀವಿ. ಪಕ್ಷಕ್ಕೆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದಿಂದ? ಯಾಕಂದ್ರೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದೆ, ಬಟ್ ಯಾವ್ದನ್ನು ಪರಿಗಣಿಸಂಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್. ನಿಜ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದನೇ ಶಾಸಕರುಗಳು ಆಯ್ಕೆ ಆಗಿರೋದು. ಬಿಜೆಪಿಯಿಂದ ಒಂದಿಬ್ರು ಇರ್ಬೋದು, ದಳದಿಂದ ಒಬ್ರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಾಯಕ ಜನಾಂಗ ಕಾಂಗ್ರೆಸ್ ಅನ್ನು ಬೆಂಬಲಿಸಿದೆ. ಈ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನಿಲ್ ಚಿಕ್ಕಮಾದೂರ್ ಅವರಿಗೆ ಮತ್ತು ಎಸ್.ಸಿ. ಬಸವರಾಜ್ ಅವರಿಗೆ MLC ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನ ನಾಯಕ ಜನಾಂಗದವರು ತಿರಸ್ಕಾರ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಸತಿ ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಎಸ್.ಸಿ. ಬಸವರಾಜ್ ಅವರಿಗೆ MLC ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಈಗ ಎಸ್ಟಿ ಕಟದಲ್ಲಿ ಸಚಿವರಾಗ್ತಾ ಇದ್ದಾರೆ, ಅದೆಲ್ಲ ಪ್ರಭಾವಿಗಳು ಪಾಲಾಗ್ತಾ ಇದೆ. ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿರಂತ ನಾಯಕರಿಗೆ ಆಗ್ತಾ ಇಲ್ಲ ಅನ್ನೋ ಕೂಗಿದೆ ಸರ್. ಖಂಡಿತ ಎಲ್ಲೂ ಕೊಟ್ಟರು ತಪ್ಪಿಲ್ಲ ನಾಯಕ ಜನಾಂಗಕ್ಕೆ. ಆದ್ರೆ 5 ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ನಾಯಕರಿಗೆ. ಈ 5 ಜಿಲ್ಲೆಯಲ್ಲಿ ಕೊಡಬೇಕು ಅಂತ ನಮ್ಮ ಒತ್ತಾಯ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದವ್ರೆ, ಸೇವೆ ಮಾಡವ್ರೆ, ಅವ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಕೊಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡ್ತಿದ್ವಿ. ಬಸವರಾಜನವರು 20-30 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಜೊತೆಗಿದ್ದಾರೆ, ತಮ್ಮನ ರೀತಿ ಇದ್ದಾರೆ. ಅವ್ರಿಗೆ ಈ ಸತಿ MLC ಸ್ಥಾನ ಸಿಗ್ಬೇಕು ಅಂತ ನಮ್ಮ ನಾಯಕ ಜನಾಂಗದಿಂದ ಒತ್ತಾಯ ಮಾಡ್ತೀವಿ. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಕೊಟ್ಟಿಲ್ಲ ಅಂದ್ರೆ ಇಡೀ ನಾಯಕ ಜನಾಂಗಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವು ಎಲ್ಲೂ ಕೂಡ ಕಾಂಗ್ರೆಸ್ಗೆ ವೋಟ್ ಕೇಳಕ್ಕಾಗಲ್ಲ. ಯಾಕಂದ್ರೆ ಇದೇ ರೀತಿ ನೋಡಬಹುದು. ಈಗ ಒಂದು 5 ವರ್ಷದ ಹಿಂದೆ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಬಿಜೆಪಿಯವರು, ಅವ್ರಿಗೆ ಕೊಳ್ಳಿಲ್ಲ. ಆಗ ಇಡೀ ರಾಜ್ಯದಲ್ಲಿ ನಾಯಕ ಜನಾಂಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು. ಇದೇ ಸಾಕು ಗುರುತಿಗೆ. ಈ ಸತಿ ಬಸವರಾಜನವರಿಗೆ MLC ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮತ್ತು ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನ ಬಹಳ ಕಷ್ಟ ಆಗುತ್ತೆ.